ನಮ್ಮ ಗುಂಡಮ್ಮಂಗೆ ಕಿವಿ ಚುಚ್ಸೋದು ಅಲ್ಲ ಗುಂಡ ಸೊ ಕಿವಿ ಚುಚ್ಚೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ GRTನಲ್ಲಿ ಚುಚ್ಚಿಸಿ ಕರ್ಕೊಬರೋದು ಜೀ ಅಂತ ಅಲ್ಲ. ಸೊ ಎಸ್, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದು ಮೇಲ್ಗಡೆ ಕೂದಲು ತೆಗ್ಸಿರೋದು ನೋಡಿ, ಎಷ್ಟು ಲೈನ್ ಆಗ್ದಂಗೆ ಕಾಣಿಸ್ತಾ ಇದೆ ಅದು ಹಣೆ ಮೇಲೆ ಅಲ್ವಾ. ಫೇಶಿಯಲ್ ಹೇರ್ ಹೋಗೋಣ ಚುಚ್ಚಕ್ಕೆ ಚೀ ಅಂತ. ಚುಚ್ಚೋದಾ? ಚುಚ್ಚೋಣ ಕಣ, ನೀವು ಚುಚ್ಚಿಸ್ಕೊತೀರಾ ಹೇಳಿ. ಇನ್ನು ಮುಡಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಾವು ಕಿವಿ ಚುಚ್ಚೋ ಅಂಥದ್ದು. ತುಂಬ ಜನ ಕೇಳ್ತಾಯಿದ್ರಿ, ಮುಡಿ ಯಾವಾಗ ಕೊಡ್ತೀರಾ ಪಾಪುಗೆ, ಕಿವಿ ಯಾವಾಗ ಚುಚ್ತೀರಾ ಅಂಥೇಳಿ. ಸೊ ಯೂಶ್ವಲಿ ಮುಡಿ ಕೊಡಬೇಕಾದಾಗ ಮಗುವಿಗೆ ಏನು ನೋವಾಗಿರಬಾರ್ದು ಅನ್ನೋವಂಥದ್ದು ಏನೋ ಪದ್ಧತಿ ಇದೆ. ಸೊ ಹಾಗಾಗಿ ನಾವು ಫಸ್ಟು ಮುಡಿ ಕೊಟ್ಟು ಅದಾದಮೇಲೆ ಕಿವಿ ಚುಚ್ಸೋ ಅಂಥದ್ದು. ಸೊ ಮುಡಿ ಕೊಟ್ಟು ಒಂದು 2 ಡೇಸ್ಗೆಲ್ಲ ಇಲ್ಲ ನೆಕ್ಸ್ಟ್ ಡೇನೇ ನಾವು ಕಿವಿ ಚುಚ್ಚೋಕ್ಕೆ ಕರ್ಕೊಂಡು ಹೋಗ್ಬಿಟ್ವಿ. ಬಟ್ ತುಂಬ ದಿವಸ ಗ್ಯಾಪ್ ಆಗೋಯ್ತು ನಾನು ಈ ಒಂದು ವ್ಲಾಗ್ನ ಪೋಸ್ಟ್ ಮಾಡಲಿಕ್ಕೆ. ಸೊ ನಾನು ಆಫೀಸ್ಗೆ ಹೋಗಿ ಬಂದು ಈ ಕಿವಿ ಒಂದು ಚುಚ್ಚೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಈ ಸತಿ GRTನಲ್ಲಿ ಪಿಯರ್ಸ್ ಮಾಡಿಸಿದಂಥದ್ದು ವಿಷ್ಣುಗೆ. ಭೈರವ್ಗೆ ನಾವು ಭೀಮಾದಲ್ಲಿ ಚುಚ್ಚಿದ್ವಿ, ರಾಜಾಜಿನಗರ. ಸೊ ಇದನ್ನು ನಾವು GRT RR ನಗರಲ್ಲಿ ಅವನಿಗೆ ಕರ್ಕೊಂಡು ಹೋಗಿ ಅಲ್ಲೇ ಸೆಲೆಕ್ಟ್ ಮಾಡಿ ಪಿಯರ್ಸ್ ಮಾಡಿಸಿದಂಥದ್ದು. ಅಚ್ಚುಗೂ ಭೈರವ್ ಥರನೇ ಬ್ಲ್ಯಾಕ್ ಕಲರ್ದು ಹಾಕ್ಸೋಣ, ದೃಷ್ಟಿ ಥರ ಏನು ದೃಷ್ಟಿ ಆಗ್ದಂಗಿರತ್ತೆ ಅನ್ನೋ ಅಂಥ ಕಾರಣಕ್ಕೆ ಅಂತ ಹುಡುಕಿದ್ವಿ. ಬಟ್ ಅವನ ಥರದ್ದು ಸಿಗಲೇ ಇಲ್ಲ. ಮತ್ತು ಅವನದೇ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಬೇಡ ಪಾಪುಗೆ, ಇವನಿಗೆ ಅಂತ ತೆಗೆದು ಚುಚ್ಚಿಸ್ಬೇಕು ಅಂತ ಹೇಳಿಬಿಟ್ಟು ಕೊನೆಗೆ ಒಂದು ಪ್ಲೇನ್ ಆಗಿರುವಂಥ ಸ್ಟಡ್ಸ್ನ ತೊಗೊಂಡ್ವಿ. ಸೊ ಯೂಶ್ವಲಿ ಆ ಲೋಲಕ್ ಅಂತ ಏನು ಬರುತ್ತಲ್ವ, ಅದೇನೇ ಕಂಬಿಗೆ ಒಂದು ಪುಟ್ಟದಾದಂಥ ಗೋಲ್ಡ್ದು ಬೀಡ್ಸ್ ಏನು ಬರುತ್ತೆ ಆ ಥರದ್ದೇ ತೊಗೊಂಡಿದ್ದಂಥದ್ದು. ಸೊ ಫೈನಲಿ ಸೆಲೆಕ್ಟ್ ಮಾಡಿದ್ವಿ. ಅಲ್ಲಿ ಏನೂ ವೀಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ, ಹಾಗಾಗಿ ತುಂಬ ರೆಕಾರ್ಡಿಂಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬಟ್ ಹಾಕಿದ್ಮೇಲೆ ತೋರಿಸ್ತೀನಿ ಎಷ್ಟು ಮುದ್ದಾಗಿ ಕಾಣಿಸ್ತಾನೆ ನನ್ನ ಮುದ್ದು ಕಂದ ಅಂತ. ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಸೊ ತೊಗೊಂಡಾದ್ಮೇಲೆ ಅಲ್ಲೇ ಆಚಾರಿ ಕೂಡ ಇರ್ತಾರೆ, ಅವ್ರ ಹತ್ರನೇ ಚುಚ್ಚಿಸ್ಕೊಳ್ಳೋದು. ಸೊ ಇದು ಏನೋ ಒಂದು ಶಾಸ್ತ್ರ ಇದೆ, ಯಾಕೆ ಮಾಡ್ತಾರೆ ಏನೋ ಅಂತ ನನಗೂ ಗೊತ್ತಿಲ್ಲ. ಬಟ್ ಕಿವಿ ಚುಚ್ಚೋರಿಗೆ ಈ ರೀತಿ ಕೊಬ್ಬರಿ, ಬೆಲ್ಲ ಮತ್ತು ಕಾಣಿಕೆ ಏನಾದರೂ ಇಡಬೇಕು ಅಂತಂದರೆ ಅದನ್ನು ಕೊಡುವಂಥದ್ದು. ಸೊ ಇಲ್ಲಿ ಅವ್ರು ಆ್ಯಕ್ಸೆಪ್ಟ್ ಮಾಡಲಿಲ್ಲ, ಅಲ್ಲಿಂದನೇ ಒಂದು ಕೌಂಟರಲ್ಲಿ ಪೇ ಮಾಡಿಸ್ಕೊಳ್ತಾರೆ. ಸೊ ಅದು ಪೇ ಮಾಡಾದ್ಮೇಲೆ ಇವರು ಇಲ್ಲಿ ಕಿವಿ ಚುಚ್ಚಿ ಕೊಡೋವಂಥದ್ದು. ಸೊ ನಾವು ಕೊಟ್ಟಿದ್ದಂಥ ಲೋಲಕ್ ಏನಿದೆ ಅದನ್ನು, ಆ ಕಂಬಿ ಏನಿದೆ, ಆ ಗೋಲ್ಡ್ ಕಂಬಿ ಏನು ಬರುತ್ತೆ ಅದನ್ನು ಶಾರ್ಪ್ ಮಾಡಿಬಿಟ್ಟು ಈ ರೀತಿ ಕೊಬ್ಬರಿಗೆ ಫಸ್ಟು ಚುಚ್ತಾರೆ. ಸೊ ಆ ಕೊಬ್ಬರಿಗೆ ಚುಚ್ಚಿದ ಆದಮೇಲೆ ಪಾಪು ಕಿವಿಗೆ ಅದನ್ನು ಚುಚ್ಚುವಂಥದ್ದು. ಚುಚ್ಚಿದಾದಮೇಲೆ ಆ ಕೊಬ್ಬರಿನ ಕಿವಿ ಹತ್ರ ಹಿಡಿದ್ಬಿಟ್ಟು ಮುರಿತಾರೆ. ಸೊ ಅದು ಹೇಗೆ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕಂಪ್ಲೀಟಾಗಿ. ಸೊ ಕೆಲವರು ಕೊಡೋವಂಥವ್ರು ಅಕ್ಕಿ, ಬೇಳೆ, ಬೆಲ್ಲ, ಅಂದರೆ ಎಲ್ಲ ಥರದ್ದು ಕಾಳು ಬೇಳೆಗಳು ಎಲ್ಲನೂ ಕೊಡ್ಬೋದು. ಸೊ ನಮ್ಗೆ ಅದು ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಅವರೇ ಹೇಳಿದಂಥದ್ದು ಕೊಡೋವಂಥವ್ರು ಆ ಥರದ್ದು ಎಲ್ಲ ಕೊಡ್ತಾರೆ ಅಂತ. ನಾವು ಭೈರವ್ ಟೈಮಲ್ಲಿ ಇದು ಕೂಡ ನಮಗೆ ಗೊತ್ತಿರಲಿಲ್ಲ. ಬಟ್ ಈ ಸತಿ ಅಮ್ಮ ಇಲ್ಲ ಈ ರೀತಿ ಕೊಡಬೇಕು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡು ಹೋದ್ವಿ. ಸಿಂಪಲ್ಲಾಗೇ ಆಯಿತು. ಯೂಶ್ವಲಿ ಮನೆಗೆ ಕರೆಸಿ ಕೂಡ ಮಾಡಿಸ್ಕೊಳ್ಬೋದು. ಬಟ್ ಮನೆಯಲ್ಲಿ ಕರೆಸಿ ಮತ್ತು ಅದನ್ನೆಲ್ಲ ಪ್ರೊಸೀಜರ್ ಮಾಡೋದಕ್ಕಿಂತ ಅಲ್ಲೇ ತೊಗೊಂಡು ಅಲ್ಲೇ ಚುಚ್ಚಿಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡ್ವಿ. ಮತ್ತು ಇನ್ನೊಂದೇನು ಅಂತಂದರೆ ಮನೆಗೆ ಬಂದಾಗ ಗನ್ ಶಾಟು ಆ ಥರದ್ದೆಲ್ಲನೂ ಬೇಡ, ಮಕ್ಕಳಿಗೆ ಇದೇ ಇರಲಿ ಅಂತ ಅಂದ್ಕೊಂಡು ಮಾಡಿಸಿದ್ವಿ. ನನಗಂತೂ ಅವನ್ನ ಇಟ್ಕೊಂಡಾಗ ಫುಲ್ ಅಳು ಥರ ಬರ್ತಿತ್ತು. ಅವ್ನಿಗೆ ಏನು ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಫಸ್ಟು ಮಾರ್ಕ್ ಮಾಡ್ಕೊಳ್ತಾರೆ ಕಿವಿಗೆ ಎಲ್ಲಿ ಇಡಬೇಕು ಏನು ಅಂತ. ಅದಾದಮೇಲೆ ಅವರು
ಕಿವಿಗೆ ಚುಚ್ಚೋ ಅಂಥದ್ದು. ಸೊ ನೋಡ್ಬೋದು ಈ ರೀತಿ ಎರಡನ್ನೂ ಚುಚ್ಚಿ ಇಟ್ಟಿರ್ತಾರೆ ಕೊಬ್ಬರಿಗೆ. ಅದಾದಮೇಲೆ ಫಸ್ಟು ಮಾರ್ಕಿಂಗ್ ಮಾಡ್ಕೊಳ್ತಾರೆ. ಇನ್ನು ಹೆಣ್ಮಕ್ಳಿಗೆ ಅಂದರೆ ಒಂದು ಸ್ವಲ್ಪ ಮೇಲ್ಗಡೆ ಮಾಡ್ತಾರೆ. ಯಾಕೆಂದರೆ ಸ್ವಲ್ಪ ದೊಡ್ಡ ದೊಡ್ಡ ಇಯರಿಂಗ್ಸ್ ಏನಾದರೂ ಹಾಕಿದಾಗ ಜಗ್ಗಿಯತ್ತೆ ಅನ್ನೋ ಕಾರಣಕ್ಕೆ. ಗಂಡು ಮಕ್ಳಿಗೆ ಅಂದರೆ ಒಂದು ಸ್ವಲ್ಪ ಕೆಳಗಡೆನೇ ಚುಚ್ತಾರೆ. ಸೊ ಆಲೆ ಹೇಗಿರುತ್ತೆ ಅದ್ರ ಮೇಲೆ ನೋಡಿಕೊಂಡು ಮಾರ್ಕ್ ಮಾಡಿ ಚುಚ್ಚಿಸ್ತಾರೆ. ಕೆಲವರು ಮನೆಯಿಂದನೂ ಮಾರ್ಕ್ ಮಾಡ್ಕೊಂಡು ಬರ್ಬೋದು, ಅದಕ್ಕೆ ಕೂಡ ಚುಚ್ತಾರೆ. ಬಟ್ ಗೊತ್ತೇ ಆಗೋದಿಲ್ಲ ಅದು ಒಂದು ಕಡೆ ಎಲ್ಲಿ ಚುಚ್ಚಿದಾರೋ. ಎರಡೂ ಇಟ್ಕೊಳ್ಳೋದಕ್ಕೆ ಬಿಡಲ್ವಲ್ಲ ಮಕ್ಕಳು, ನೋಡೋದಕ್ಕೆ ಬಿಡಲ್ಲ. ನೋಡ್ಬೋದು ಹೆಂಗೆ ಆಡೋಕ್ಕೆ ಶುರು ಆಗಿಬಿಟ್ಟಿದ್ದಾನೆ ಅಂತ. ನೋಡಿ ಎರಡು ಕಡೆನೂ ಮುಂದೆ ನೋಡಿ. ಎರಡು ಕಡೆನೂ ನೋಡು. ಈ ಕಡೆ ಆ ಕಡೆ ಬಲ್ಗಡೆ ಒಂದು ಸ್ವಲ್ಪ ಹಿಂಗೆ ಆಗಿರೋದಕ್ಕೆ ಒಂದು ಸ್ವಲ್ಪ ಇದ್ಬಿಟ್ಟಾಗಲ್ಲ. ಸೆಂಟ್ರಿಗೆ ನೋಡಿ, ಸೆಂಟ್ರಿಗೆ ಇನ್ನು ಚುಚ್ಚಿಲ್ಲ ನೋಡಿ. ಇನ್ನು ಚುಚ್ಚೆ ಇಲ್ಲ ಆಗ್ಲೇ. ಸರಿ ಕಿವಿ ಹಂಗಿರೋದಕ್ಕೆ ಹಂಗೆ ಅನ್ಸುತ್ತೆ. ಅವಾಗಲೇ ಹೇಳಿದ್ದು ಸರಿ, ಹೇಳೋದಕ್ಕೆ ಕೇಳೋದೇ ಅವ್ನಿಗೆ ಅದೇ ಇದು ಮಾಡ್ತೀವಿ. ಸರಿ ಇದೆ ಒಂದ್ಸತಿ ಅವ್ರು ಇಟ್ಟು ಒಲ್ಲಮ್ಮ ಪ್ರಕಾರ ನೀನು ಬಂಗಾರಿ ಕೂಸು ಯಾರು, ನನ್ನಪ್ಪ ಅಂದ್ರೆ ಯಾರು? ಆಯ್ತು ಕೃಷ್ಣ. ಅಷ್ಟೇ ಅಷ್ಟೇ. ನೀವು ಭೈರವಣ್ಣ ಇಲ್ಲಿ ಎಲ್ಲಿ ಅಣ್ಣ ಎಲ್ಲಿ? ಭೈರವ್ ಸ್ವಲ್ಪ ಚಿಕ್ಕದಾಗಿ ಸುತ್ಬಿಡಿ ಸರ್, ಅದು ಸೈಡ್ ಬೆಟ್ಟ ಹಾಕೊಂಡ್ಬಿಡ್ತಾರ ಅಂತ. ತುಂಬಾ ಟೈಟ್ ಆಗಿ ತಿಕ್ಸುದು. ಆಯ್ತಮ್ಮ, ಆಗೋಯ್ತು ಆಗೋಯ್ತು ಚಿನ್ನಮ್ಮ, ಆಗೋಯ್ತು ಚಿನ್ನ, ಆಗೋಯ್ತು ಬಂದ. ಆಯ್ತು ಚಿನ್ನ, ಆಯ್ತು. ತುಂಬ ಟೈಟ್ ಇದ್ರು ಚೆನ್ನಾಗಿರುತ್ತೆ. ಈ ಕಡೆ ಆಯ್ತು ಕೃಷ್ಣ. ಆಗೋಯ್ತು ಚಿನ್ನಕ್ಕ. ಆಗೋಯ್ತು ಅಷ್ಟೇ 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 ಚಿನ್ನಮ್ಮ, ಅಷ್ಟೇ. ಮಿಯಾವ್ ಮಿಯಾವ್ ಮಿಯಾವ್. ಆಯ್ತು ಕಣ್ಣ. ಆಗೋಯ್ತು ಕಣ್ಣು. ಆಯ್ತು ಕಣ್ಣ. ಆಗೋಯ್ತು ಅಷ್ಟೇ ಪಾಪ, ಅಷ್ಟೇ ಪಾಪ. ಆಯ್ತು ಕಣ್ಣ, ಆಯ್ತು ಕಣ್ಣ. ಆಯ್ತು ಚಿನ್ನ, ಆಯ್ತು ಬಂಗಾರ. ಆಯ್ತಲ್ಲ. ಚೆನ್ನಾಗಿ ನೀರು ಕುಡಿತವನು. ಗಂಟ್ಲು ಒಣಗಿತ್ತೇನು ಹೊಚ್ಚಿಗೆ. ತಟ್ಟು
ಬೇಡ ಅಭಿಷೇಕ್ ಬೇಕಾ ಬೇಡ ನಡಿ ಇರಲಿ. ಸಾಕು. ನಡಿ ಬುಬ್ಬುಯ್ ಹೋಗೋಣ ಬುಬ್ಬುಯ್ ಟಾಟಾ ಬಂದು ಬುಬ್ಬುಯ್ ಸ್ಲಿಪ್ಪರ್ಸ್ ಹಾಕೊಂಡ್ಬಿಡ್ತೀನಿ. ಬುಬ್ಬುಯ್ ಇನ್ನೂ ಜೋರಾಗಿ ಕಿರ್ಚ್ಕೊಂಡು ನೋವಾಯಿತು ಅವನಿಗೆ. ಕೆಂಪು ಕೂಡ ಆಗಿಬಿಟ್ಟಿತ್ತು ಫುಲ್ಲು. ಸೊ ಹೇಳಿದ್ರು ಅವರು ಒಂದು 3 ದಿವಸ ಕೊಬ್ಬರಿ ಎಣ್ಣೆ ಅರಿಶಿನ ಹಾಗೆ ಹಚ್ಚಿ ಸ್ವಲ್ಪ ಸರಿ ಹೋಗುತ್ತೆ ಅಂತ ಹೇಳಿ. ನಾವೇನೋ ಹಚ್ಚಕ್ಕೆ ಹೋಗಲಿಲ್ಲ, ಹಾಗೆ ತಂತಾನೆ ಆರಾಮಾಯಿತು. ಬಟ್ ಒಂದು ಕಿವಿ ಇನ್ನೊಂದು ಸ್ವಲ್ಪ ಕೆಂಪು ಕಾಣಿಸ್ತಾ ಇದೆ. ಆ ಚುಚ್ಚಿರೋವಂಥ ನೋವು ಇದೆ ಅನಿಸುತ್ತೆ ಅವನಿಗೆ. ಬಟ್ ಇಟ್ಸ್ ಓಕೆ, ಆರಾಮಾಗಿದ್ದಾನೆ ಇವಾಗ. ಆಲ್ಮೋಸ್ಟ್ ಆಯಿತು, ಹತ್ತತ್ರ ಒಂದು 15-20 ಡೇಸೇ ಆಯಿತು. ಇನ್ನು ಕಿವಿ ಎಲ್ಲ ಚುಚ್ಚಿಸ್ಕೊಂಡು ಟಯರ್ಡ್ ಕೂಡ ಆಗಿದ್ವಿ. ಸರಿ ಆಯಿತು ಅಂದ್ಬಿಟ್ಟು ಅವನು ಹಾಗೆ ಬರ್ತಾ ಮಲಗಿಬಿಟ್ಟ ಕಾರಲ್ಲಿ. ಎಷ್ಟು ಕೆಂಪಾಗಿದೆ ನೋಡಿ 2 ಕಿವಿ ಚುಚ್ಚಿರೋವಂಥದ್ದು. ಬಟ್ ಬೇಗ ಆರಾಮ್ ಕೂಡ ಆದ, ಸಮಾಧಾನ ಆದ. ಆಯಿತು ಅಂತ ಹೇಳಿ ಊಟ ಮಾಡಿಕೊಂಡು ಮನೆಗೆ ಒಟ್ಟಿಗೆ ಹೋಗೋಣ. ಮತ್ತು ಮನೆಗೆ ಹೋಗಿ ಏನೂ ಮಾಡೋಕ್ಕೆ ಪೇಷನ್ಸು ಇಲ್ಲ, ಶಕ್ತಿನೂ ಇಲ್ಲ. ಒಂಥರ ಫುಲ್ ಡ್ರೈನ್ಡ್ ಔಟ್ ಅಂತ ಅನಿಸುತ್ತೆ. ಈಗಂತೂ ವಿಷ್ಣು ಓಡಾಡೋದು ಕಲ್ತ್ಬಿಟ್ಟಿರೋದ್ರಿಂದ ಒಂದು ಕಡೆ ನಿಲ್ಲೋದೇ ಇಲ್ಲ, ಓಡಾಡ್ತಾನೆ ಇರ್ತಾನೆ. ಮತ್ತು ಕೈಗೆ ಸಿಕ್ಕಿದ್ದೆಲ್ಲ ಇಳಿಯುವಂಥದ್ದು. ಆದರೂ ನಮ್ಮ ಮನೇಲಿ ಯಾವುದೋ ಆ ರೀತಿ ಕೆಳಗಡೆ ಅಂತ ಇಲ್ಲ. ಬಟ್ ಆದರೂ ಆ ಟಿ ವಿ ಸ್ಟ್ಯಾಂಡ್ ಹತ್ರ ಇರುವಂಥದ್ದನ್ನ ಎಳೆಯೋದು, ಡ್ರಾಯರ್ ಒಳಗಡೆ ಎಳೆಯೋದು, ಇದೆಲ್ಲ ಶುರುವಾಗಿದೆ. ಇನ್ನು ಪಪ್ಪ ಕೂಡ ಹೊಡ್ತೀನಿ ನಾನು ಅಂತ ಹೇಳಿ ಹೊರಟ್ರು. ಇನ್ನು ಭೈರವ್ಗೆ ಅವ್ರ ತಾತನ ಕಳ್ಸೋದು ಇಷ್ಟನೇ ಇಲ್ಲ. ಬೇಡ 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 ಅಂತ ಹೇಳಿಬಿಟ್ಟು ಫುಲ್ ಫೋರ್ಸ್ ಮಾಡ್ಕೊಳ್ತಾ ಇದ್ದ ಅವ್ರ ತಾತನ ಇಟ್ಕೊಳ್ಳೋದಕ್ಕೆ. ಇನ್ನು ಇವ್ರದ್ದೇ ಒಂದು ಕತೆ, ಇವ್ರದ್ದೇ ಒಂದು ಲೋಕ. ಎಲ್ಲ ಆರಾಮಾಗಿ ಆಯಿತು. ಕಿವಿ ಚುಚ್ಚಿದ್ದು ಆಯಿತು. ಇನ್ನು ನೆಕ್ಸ್ಟು ನಮ್ಮ ಹೆಣ್ಣ ಮನೆ ದೇವರು ಅಂದರೆ ಮಂಡ್ಯದಲ್ಲಿ ಕಾರೆಕಟ್ಟೆ ಅಂತ ಏನಿದೆ, ಅಲ್ಲಿ ಒಂದು ಮಾಸ್ತಮ್ಮ ದೇವಿಯ ಗುಡಿ ಇದೆ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಇಮಿಡಿಯೇಟ್ ನೆಕ್ಸ್ಟ್ ಡೇ ಹೊರಟ್ವಿ. ಸೊ ಅದ್ರದ್ದು ವ್ಲಾಗ್ ಕೂಡ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಅಚ್ಚುನೋ ಪಾ ದೇವ್ರೆ, ನಾಟಿಯೆಸ್ಟ್ ಬಾಯ್. 1 ಸೆಕೆಂಡ್ ಆದ್ರೂ ಸುಮ್ಮನೆ ಇರ್ತೀಯ ಅಚ್ಚು? 1 ಸೆಕೆಂಡ್ ಆದ್ರೂ